ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ನಿನ್ನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ನಾನೇ ಮನಸ್ವಿನಿನ ಸೃಷ್ಟಿ ಮಾಡಿರೋದು ಅಂತ ದೇವಯಾನಿ ಅಂಜನಾ ಎದುರಿಗೆ ಹೇಳಿದ ತಕ್ಷಣ ಅಂಜನಾಗೆ ತುಂಬ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ ಮಾಮ್? ಇನ್ನೊಂದ್ಸರಿ ಹೇಳಿ. ನೀವು ಹೇಳ್ತಾ ಇರೋದು ನಿಜನಾ? ಹೌದು, ನಾನು ಹೇಳ್ತಾ ಇರೋದು ನಿಜ, ನೀನು ಕೇಳಿಸ್ಕೊಂಡಿರೋದು ನಿಜ ಅಂತ ದೇವಯಾನಿ ಹೇಳ್ತಾಳೆ. ಮಾಮ್, ಏನು ಹೇಳ್ತಾ ಇದ್ದೀರಾ ನೀವು? ಇದೆಲ್ಲ ನಿಮ್ಮದೇನಾ ಪ್ಲ್ಯಾನು? ಹೌದು, ಈ ಮನೆಯಲ್ಲಿ ಒಂದು ಉಳ್ಕಡ್ಡಿ ಅಲ್ಲಾಡಬೇಕು ಅಂದರೂ ಈ ದೇವಯಾನಿ ಪರ್ಮಿಷನ್ ತಗೋಬೇಕು. ನಿನ್ನ ಅಮ್ಮನ್ನ ನೀನು ಇನ್ನೂ ಅರ್ಥನೇ ಮಾಡ್ಕೊಂಡಿಲ್ಲ ನೋಡು. ನಾನು ಏನೇ ಆದರೂ ಕೂಡ ಈ ಮನೆ ಸೊಸೆ ನಿನ್ನನ್ನಾಗಿ ಮಾಡ್ತೀನಿ. ಆಸ್ತಿನೆಲ್ಲ ನಾನು ಪಡ್ಕೊತೀನಿ. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ದೇವಯಾನಿ ಹೇಳಿದಾಗ, ಮಾಮ್, ನನಗೊಂದು ಅರ್ಥ ಆಗ್ತಾ ಇಲ್ಲ. ನಾನು ಈ ಮನೆ ಸೊಸೆ ಆಗೋದಕ್ಕೂ ಅಶ್ವಿನಿ ಅಂತ ಅವಳ ಈ ಮನೆಗೆ ಬರೋದಕ್ಕೆ ಏನು ಸಂಬಂಧ? ಭೂಮಿ ಎನ್ನೋಳನ್ನ ಈ ಮನೆಯಿಂದ ಓಡಿಸಿದ್ರೆ ಅಷ್ಟೇ ಸಾಕಾಗಿತ್ತು. ಇನ್ನು ಇವಳ್ಯಾರನ್ನ ಕರ್ಕೊಂಬಂದು ಇನ್ನೊಂದು ತಲೆನೋವನ್ನ ಯಾಕೆ ತಂದಿಟ್ಟಿದ್ಯಾ ಮಾಮ್? ಈಗ ಮನೆಯವರೆಲ್ಲ ಈ ಮನಸ್ವಿನಿನೇ ಈ ಮನೆ ಮಗಳು ಅಂತ ಅನ್ಕೊಂಡಿದ್ದಾರೆ. ಆಗಿರುವಾಗ ಅವಳನ್ನೇ ಅಜಿತ್ ಜೊತೆಲಿ ಮದುವೆ ಮಾಡಿಸೋಕ್ಕೂ ಟ್ರೈ ಮಾಡ್ತಾರೆ. ಈಗ ನನ್ನನ್ನು ಯಾರು ಕೇರೆ ಮಾಡ್ತಾ ಇಲ್ಲ ಮಾಮ್. ಇದೆಲ್ಲ ಯಾಕೆ ಬೇಕಿತ್ತು ಮಾಮ್ ನಿಮಗೆ? ಪ್ಲ್ಯಾನು ಒಂದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಂಜು ಹೇಳ್ತಾಳೆ. ನೋಡು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಅಂಥ ಬುದ್ಧಿಶಕ್ತಿನೂ ನಿನಗಿಲ್ಲ, ಅರ್ಥ ಮಾಡ್ಕೊಳ್ಳೋ ಅಂಥ ವಯಸ್ಸು ನಿಂದಲ್ಲ. ಇದೆಲ್ಲ ನಿನಗೆ ಅರ್ಥ ಆಗೋದೇ ಬೇಡ. ಇನ್ನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಬಿಟ್ಟು ಫಸ್ಟು ಅಜಿತ್ನ ನಿನ್ನ ಕಡೆ ಸೆಳ್ಕೊಳ್ಳೋದು ನೋಡು. ಭೂಮಿ ಹೇಗೋ ಮನೇಲಿಲ್ಲ, ಅಜಿತ್ನ ಎಲ್ಲ ಕೆಲಸ ನೀನು ಮಾಡು. ಅಜಿತ್ಗೆ ಹತ್ರ ಆಗೋದು ನೋಡು. ಆಗ ಅಜಿತ್ಗೆ ಆ ಭೂಮಿನ ಮರೆತು ನಿನ್ನ ಜೊತೆ ಇರೋದು ಅಭ್ಯಾಸ ಆಗುತ್ತೆ. ಹಾಗೆ ಸಮಯ ಕಳೀತಾ ಅವನಿಗೆ ನಿನ್ನ ಮೇಲೆ ಒಳ್ಳೆಯ ಅಭಿಪ್ರಾಯ ಬರುತ್ತೆ. ಸ್ವಲ್ಪ ದಿನ ಕಳೆದ್ಮೇಲೆ ನಾನು ನಿನ್ನ ಅಜಿತ ಮದುವೆನ ಪ್ರಸ್ತಾಪ ಮಾಡ್ತೀನಿ. ಆಗ ಎಲ್ಲರೂ ಒಪ್ಪದೆ ಹೋದ್ರೂ ಪರವಾಗಿಲ್ಲ, ನಾನು ಈ ಮದುವೆನ ಮಾಡಿಸ್ತೀನಿ ಅಂತ ದೇವಯ್ಯನ ಹೇಳಿದಾಗ, ಮಾಮ್, ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ನೀವು ಹೇಳ್ದಂಗೆ ಆಗುತ್ತೆ ಅಲ್ವಾ ಮಾಮ್ ಅಂತ ಅಂಜು ಹೇಳ್ತಾಳೆ. ಆಗಲೇಬೇಕು ಅಂತಲೇ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಆಗಲೇಬೇಕು, ನಾನು ಇವಾಗಿಂದ ಮಾಡ್ತಾ ಇಲ್ಲ. ನೀನು ಹುಟ್ಟೋದಕ್ಕಿಂತ ಮುಂಚೆನೇ ನಾನು ಇದೆಲ್ಲ ಪ್ಲ್ಯಾನ್ ಮಾಡ್ತಾನೆ ಬರ್ತಾ ಇದ್ದೀನಿ. ಹೀಗೆ ಇದೆಲ್ಲ ಅರ್ಥ ಆಗಲ್ಲ. ಈಗ ನೀನು ಹೋಗಿ ಅಜಿತ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕಲಿ ಅಂತ ಹೇಳಿದಾಗ, ಓ ಎಸ್ ಮಾಮ್, ಆ ಅಶ್ವಿನಿ ಮನಸ್ವಿನಿ ಅಲ್ಲ ಅಂತ ಗೊತ್ತಾಯ್ತಲ್ಲ. ಭೂಮಿ ಬೇರೆ ಮನೆ ಬಿಟ್ಟು ತೊಲಗಿದ್ದಾಳೆ. ಇನ್ನು ನೋಡ್ತಾ ಇರು ನೀನು. ನನ್ನ ಅಜಿತ್ನ ದೂರ ಮಾಡೋಕ್ಕೆ ಯಾರಿಂದನೂ ಆಗೋದಿಲ್ಲ ಅಂತ ಅಂಜು ತುಂಬ ಖುಷಿಯಿಂದ ಹೇಳ್ತಾಳೆ. ಈ ಕಡೆ ಸಂಗೀತ ಭೂಮಿಗೆ ಫೋನ್ ಮಾಡಿ, ಭೂಮಿ, ನಿನಗೆ ಹೇಗಾದ್ರೂ ಮನ್ಸು ಬಂತು, ನಾನು ನಿನ್ನ ಎತ್ತ ಮಗಳ ಥರ ನೋಡ್ಕೊತಾ ಇದ್ದೆ. ಹೋಗುವಾಗ ನನಗೊಂದು ಮಾತು ಹೇಳಬೇಕು ಅಂತ ನಿನಗೆ ಅನಿಸ್ಲಿಲ್ವಾ ಭೂಮಿ? ಯಾಕಿಂತ ಕೆಲಸ ಮಾಡಿಬಿಟ್ಟೆ ಭೂಮಿ? ಯಾರು ನಂಬಿಲ್ಲ ಅಂದರೂ ಪರವಾಗಿಲ್ಲ, ನಾನು ನಿನ್ನ ನಂಬ್ತೀನಿ. ಹಾಗಿರುವಾಗ ಇಂಥ ನಿರ್ಧಾರ ಯಾಕೆ ಮಾಡಿದೆ ಭೂಮಿ ನೀನು? ನಾನು ಈಗಲೇ ನಿನಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭೂಮಿಗೆ ಫೋನ್ ಮಾಡ್ತಾಳೆ ಸಂಗೀತ. ಈ ಕಡೆ ಭೂಮಿ ಒಂದು ಮೂಲೆಯಲ್ಲಿ ಕುತ್ಕೊಂಡು ಮದುವೆ ಆಗಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಲಕ್ಷ್ಮಕ್ಕ ಎಷ್ಟು ಊಟ ಮಾಡು ಅಂದರೂ ಊಟ ಮಾಡ್ತಾನೆ ಇರಲ್ಲ ಭೂಮಿ. ಯಾಕೋ ಊಟ ಸೇರ್ತಾ ಇಲ್ಲ ಲಕ್ಷ್ಮಕ್ಕ. ನಾನು ಆಮೇಲೆ ಮಾಡ್ತೀನಿ ಅಂತ ಊಟನೇ ಮಾಡಿರಲ್ಲ. ಆ ಮನೆ ಬಗ್ಗೆನೇ ಯೋಚನೆ ಮಾಡ್ತಿರೋ ಟೈಮಲ್ಲಿ ಭೂಮಿಗೆ ಫೋನ್ ಬರುತ್ತೆ. ಅಲೋ ಅತ್ತೆ ಅಂತ ಭೂಮಿ ಕರೆದಾಗ, ನೀನು ತುಂಬ ದೊಡ್ಡವಳಾಗ್ಬಿಟ್ಟಿದ್ಯಲ್ವಾ ಭೂಮಿ? ನೀನು ಅತ್ತೆ ಅಲ್ಲ ಅಮ್ಮ. ನೀವು ಅಮ್ಮನಷ್ಟೇ ಪ್ರೀತಿ ಕೊಟ್ಟಿದ್ದೀರಾ ಅಂತೆಲ್ಲ ಹೇಳ್ತಾ ಇದ್ದೆ. ಇದೆಲ್ಲ ಬರೀ ಬಾಯಿ ಮಾತಿಗಲ್ವಾ? ಅಮ್ಮ ಅನ್ನೋ ಇದ್ದಿದ್ರೆ ನೀನು ಈ ಮನೆ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಯಾರು ನಿನ್ನನ್ನು ನಂಬಲಿಲ್ಲದ್ರು ನಾನು ನಿನ್ನ ನಂಬ್ತಾ ಇದ್ದೆ. ಹಾಗಿರುವಾಗ ನೀನು ಯಾರನ್ನು ಕೇಳಿ ಮನೆ ಬಿಟ್ಟೋದೆ ಭೂಮಿ? ಹೋಗುವಾಗ ಈ ಅಮ್ಮ ನೆನಪಾಗ್ಲಿಲ್ವ ನಿನಗೆ? ನಿನ್ನ ಮೇಲೆ ನಾನು ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೆ, ಆದರೆ ಆ ನಂಬಿಕೆಗೆಲ್ಲ ನೀನು ಮೋಸ ಮಾಡಿಬಿಟ್ಟೆ ಅಂತ ಸಂಗೀತ ಹೇಳ್ತಾರೆ. ಅತ್ತೆ, ಆ ಥರ ದಯವಿಟ್ಟು ಹೇಳ್ಬೇಡಿ. ನಾನು ಬಂದಿರೋದು ನನಗೋಸ್ಕರ ಅಲ್ಲ, ಆ ಮನೆ ನೆಮ್ಮದಿಗೋಸ್ಕರ. ನಾನು ಮನೆಯಲ್ಲಿ ಓಡಾಡ್ದಾಗೆಲ್ಲ ಅಜ್ಜಿಗೆ ಮತ್ತು ಮಾವನಿಗೆ ತುಂಬ ಹಿಂಸೆ ಆಗ್ತಾ ಇತ್ತು. ಅದಕ್ಕೆ ನಾನು ಮನೆ ಬಿಟ್ಟು ಬಂದೆ. ಅಜ್ಜಿ ಈ ವಯಸ್ಸಲ್ಲಿ ನೆಮ್ಮದಿಯಾಗಿರಬೇಕು. ಅದು ಬಿಟ್ಟು ಅವರು ನನ್ನ ವಿಷಯನ ತಲೆಯಲ್ಲಿ ಇಟ್ಕೊಂಡು ಯಾವಾಗಲೂ ಚಿಂತೆ ಮಾಡ್ತಾ ಇರ್ತಾರೆ. ನಾನು ಅದಕ್ಕೆ ಆ ಮನೆ ಬಿಟ್ಟು ಬರೋ ನಿರ್ಧಾರ ಮಾಡಿದೆ. ತಪ್ಪು ಮಾಡಿಲ್ಲ ಅಂತ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆಯೋ ಹಾಗೆ ನಿಮ್ಮ ಮಗನ ಮೇಲೆ ನನಗೆ ಅಷ್ಟೇ ನಂಬಿಕೆ ಇದೆ. ನಾನು ಸ್ವಲ್ಪ ದಿನ ಅಷ್ಟೇ ಅತ್ತೆ, ನಿಮ್ಮ ಮಗ ನನ್ನ ಮೇಲಿರೋ ಆರೋಪಗಳನ್ನೆಲ್ಲ ದೂರ ಮಾಡ್ತಾರೆ. ಆ ನಂಬಿಕೆ ನನಗಿದೆ. ಆಗ ನಾನು ಮತ್ತೆ ನಿಮ್ಮ ಮನೆಗೆ ಬಂದೇ ಬರ್ತೀನಿ. ಸೊಸೆಯಾಗಿ ನಾನು ಮನೆಗೆ ಬರ್ತೀನಿ. ಆಗ ನಾನೇನು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಈಗ ನಾನು ಆ ಮನೇಲಿದ್ದರೆ ನನ್ನಿಂದ ಅವ್ರಿಗೆಲ್ಲ ಸಮಸ್ಯೆ. ಅದು ಅಲ್ಲದೆ ಅವ್ರ ಮಾತುಗಳನ್ನ ಕೇಳಿ ನನಗೂ ಬೇಜಾರಾಗುತ್ತೆ. ಅದಕ್ಕೆ ಸ್ವಲ್ಪ ದಿನ ನಾನು ಇಲ್ಲೇ ಇರ್ತೀನಿ. ಪ್ಲೀಸ್ ಅತ್ತೆ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ಅಂತ ಭೂಮಿ ಹೇಳಿದಾಗ, ಅಯ್ಯೋ ಭೂಮಿ, ನಾನು ನಿನ್ನ ಬಗ್ಗೆ ತಪ್ಪು ತಿಳ್ಕೊತಾ ಇಲ್ಲ. ನೀನು ಈ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಬಾರ್ದಾಗಿತ್ತು. ನೋಡು ಭೂಮಿ, ಒಂದು ಸರಿ ಕಷ್ಟ ಬಂತು ಅಂತ ಆ ಕಷ್ಟದಿಂದ ಎದುರೋಡೋಗ್ಬಾರ್ದು. ಅಲ್ಲೇ ನಿಂತು ಧೈರ್ಯವಾಗಿ ಆ ಕಷ್ಟನ ಎದುರಿಸ್ಬೇಕು. ಒಂದು ಸಾರಿ ಆ ಕಷ್ಟಕ್ಕೆ ಎದುರುಕೊಂಡು ನಾವು ಅದರಿಂದ ಓಡೋದ್ರೆ ಆ ಕಷ್ಟ ನಮ್ಮನ್ನು ಬಿಟ್ಟೋಗುತ್ತೆ ಅಂತ ಮಾತ್ರ ಅನ್ಕೋಬೇಡ. ಅದು ನಮ್ಮನ್ನ ಅಟ್ಟಿಸ್ಕೊಂಡು ಬಂದೇ ಬರುತ್ತೆ. ಹಾಗೆ ನಿನ್ ಮೇಲಿರೋ ಕಳಂಕನ ನನ್ನ ಮಗ ಒಂದಲ್ಲ ಒಂದಿನ ದೂರ ಮಾಡ್ತಾನೆ. ಆಗ ನೀನು ಮತ್ತೆ ಈ ಮನೆಗೆ ಬಂದೇ ಬರ್ತೀಯ. ಅಲ್ಲಿ ತನಕ ನಾನು ಕಾಯ್ತೀನಿ ಅಂತ ಹೇಳ್ಬಿಟ್ಟು ಸಂಗೀತ ಫೋನ್ ಕಟ್ ಮಾಡ್ತಾರೆ. ಆ ದಿನ ಬೇಗ ಬರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ಅಂತ ಹೇಳಿ ಭೂಮಿ ಕೂತ್ಕೊಂಡು ಒಳಗೆ ಶುರು ಮಾಡ್ತಾಳೆ. ಈ ಕಡೆ ಅಜಿತ್ತು
ಭೂಮಿ ಇಲ್ದೇ ಇರೋ ರೂಮಿಗೆ ಬಂದ್ಬಿಟ್ಟು ರೂಮ್ನೆಲ್ಲ ನೋಡಿ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾನೆ. ಗೋಡೆ ಮೇಲೆ ಹಾಕಿರೋ ಅವರಿಬ್ರು ಫೋಟೋ ನೋಡ್ಕೊಂಡು ಭೂಮಿ ಜೊತೆ ಕಳೆದಿರೋ ಪ್ರತಿಯೊಂದು ಕ್ಷಣನ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ನೋಡ್ತಾ ನಿಂತಿರ್ತಾನೆ. ಈ ಕಡೆ ಭೂಮಿನೂ ಕೂಡ ಅಜಿತ್ ನೆನಪಲ್ಲೇ ಅಳ್ತಿರ್ತಾಳೆ. ಭೂಮಿ, ದೇವ್ರೆ ಯಾಕಪ್ಪ ಇಷ್ಟೊಂದು ಕಷ್ಟ ಕೊಟ್ಟಿದ್ಯಾ? ಈ ಕಷ್ಟದಿಂದ ತಪ್ಪು ಮಾಡದೇ ಇದ್ರು ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಈ ಕಷ್ಟದಿಂದ ನಾನು ಆದಷ್ಟು ಬೇಗ ಪಾರು ಮಾಡು. ಯಾರ ಹತ್ರನೂ ಒಂದು ಮಾತನ್ಸ್ಕೊಂಡೇ ಇರೋ ಅಂತವಳು ನಾನು. ಇವತ್ತು ಎಲ್ಲರೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಕೂರಕ್ಕೆ ಆಗ್ತಾ ಇಲ್ಲ ದೇವ್ರೆ. ನನಗೆ ನನ್ನ ಮೊದಲಿನ ಜೀವನ ಕೊಟ್ಬಿಡು ದೇವ್ರೆ ಅಂತ ಅಳ್ತಾ ಭೂಮಿ ದೇವ್ರನ್ನ ಬೇಡ್ಕೊಂತಾ ಇರ್ತಾಳೆ. ಈ ಕಡೆ ಅಜಿತ್, ಭೂಮಿ ಮತ್ತೆ ನಾನು ನಿನ್ನನ್ನ ಈ ರೂಮಿಗೆ ಕರ್ಕೊಂಡು ಬಂದೇ ಬರ್ತೀನಿ. ಅದು ನಿನ್ನನ್ನ ನಿರಪರಾಧಿ ಅಂತ ಹೇಳಿ ಪ್ರೂವ್ ಮಾಡಿ ಕರ್ಕೊಂಡ್ ಬರ್ತೀನಿ. ನನ್ ಮುಂದೆ ಇರೋ ಗುರಿ ಒಂದೇ, ಅದು ನಿನ್ನನ್ನ ನಿರಪರಾಧಿ ಅಂತ ಹೇಳಿ ಪ್ರೂವ್ ಮಾಡೋದು. ಭೂಮಿ ನೆನಪಲ್ಲೇ ಅಜಿತ್ ಮಲ್ಕೊಂತಾನೆ. ಬೆಳಗ್ಗೆ ಬೇಗ ಎದ್ದು ಸಂಗೀತಕ್ಕೋಸ್ಕರ ಕಾಫಿ ತಗೊಂಡ್ಬರ್ತಾರೆ. ನೋಡಿದ್ರೆ ರೂಮಲ್ಲಿ ಅಜಿತ್ ಇರೋದಿಲ್ಲ. ಅಜಿತ್ ಅಂತೇಳಿ ರೂಮೆಲ್ಲ ಹುಡುಕ್ತಾರೆ. ಹಾಲಿಗೆ ಬಂದು ಅಜಿತ್ ಅಂತ ಸಂಗೀತ ಕರಿತಾ ಇರ್ಬೇಕಾದ್ರೆ ದೇವಯಾನಿ ಬಂದು, ಯಾಕೆ ಸಂಗೀತ ಏನಾಯ್ತು? ಬೆಳಗ್ಗೆಯಿಂದನೂ ಅಜಿತ್ ಕಾಣಿಸ್ತಾ ಇಲ್ಲ, ಎಲ್ಲೋದ ಅಂತ ಹುಡುಕ್ತಾ ಇದ್ದೀನಿ ಅಂತ ಸಂಗೀತ ಹೇಳ್ತಾರೆ. ಆಗ ಸಂಗೀತನ ಫೋನು ರಿಂಗ್ ಆಗುತ್ತೆ. ಅಜಿತ್, ಎಲ್ಲೋ ಇದೆಯಾ ನೀನು? ಎಲ್ಲೋಗಿದ್ಯೋ ಬೆಳಗ್ಗೆನೆ ಅಂತ ಕೇಳಿದಾಗ, ಅದು ಅಮ್ಮ ನಾನು ಮನೇಲಿಲ್ಲ, ಕೆಲ್ಸದ ವಿಷಯವಾಗಿ ಹೊರಗಡೆ ಬಂದಿದ್ದೆ. ಭೂಮಿ ಬಗ್ಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ, ನೋಡ್ಕೊಂಡು ಬಂದಿದ್ದೀನಿ ಅಂತ ಅಜಿತ್ ಹೇಳಿದಾಗ ಕೇಳಿಸ್ಕೊಂಡು ಸಂಗೀತಕ್ಕೆ ತುಂಬಾ ಖುಷಿ ಆಗುತ್ತೆ. ಏನೋ ಭೂಮಿ ನಿರಪರಾಧಿ ಅಂತ ಸಾಕ್ಷಿ ಸಿಕ್ಕಿದ್ಯಾ? ಏನೋ ಕಂದ ಅದು ಏನಂತ ಗೊತ್ತಿಲ್ಲಮ್ಮ, ನಾನು ಅದನ್ನ ಹುಡ್ಕೊಂಡೇ ಹೋಗ್ತಾ ಇದ್ದೀನಿ. ನಾನು ಬರೋದು ತುಂಬಾ ಲೇಟ್ ಆಗುತ್ತೆ, ಅದನ್ನ ಹೇಳೋಣ ಅಂತ ಮಾಡ್ದೆ ಅಂತ ಹೇಳ್ಬಿಟ್ಟು ಅಜಿತ್ ಫೋನ್ ಕಟ್ ಮಾಡ್ತಾನೆ. ಇದನ್ನ ಕೇಳಿಸ್ಕೊಂಡು ದೇವಯಾನಿ ಗಾಬರಿಯಿಂದ, ಏನಂತೆ ಸಂಗೀತ? ಅಜಿತ್ ಏನೋ ಹೇಳ್ತಾ ಇದ್ದ ಅಂದಾಗ, ಅದು ಏನಿಲ್ಲ ದೇವಯಾನಿ, ಏನೋ ಒಂದು ಪ್ರೂಫ್ ಸಿಕ್ಕಿದೆಯಂತೆ ಭೂಮಿ ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ, ಅದಕ್ಕೆ ಅದನ್ನ ಹುಡ್ಕೊಂಡು ಹೋಗಿದ್ದಾನೆ ಅಂತ ಸಂಗೀತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ದೇವಯಾನಿಗೆ ತುಂಬಾ ಭಯ ಆಗುತ್ತೆ. ಓ ಹೌದಾ, ಆಯ್ತು ಅಂತ ಹೇಳಿ ರೂಮಿಗೆ ಬಂದ್ಬಿಟ್ಟು ಅಶ್ವಿನಿಗೆ ಫೋನ್ ಮಾಡಿ, ಅಶ್ವಿನಿ, ಅಜಿತ್ ಹಿಂಗೆ ಸಾಕ್ಷಿ ಹುಡ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದಾಗ, ಚಾನ್ಸೇ ಇಲ್ಲ ಮೇಡಮ್, ನಾವು ಮಾಡಿರೋದು ಅವತ್ತು ಮೀನಿನ ಹೆಜ್ಜೆ ಕೆಲಸ, ಅದನ್ನ ಯಾರ ಕೈಲೂ ಹುಡ್ಕೋಕ್ಕಾಗಲ್ಲ. ಅಶ್ವಿನಿ ಕಾನ್ಫಿಡೆಂಟ್ ಆಗಿ ಹೇಳ್ತಾಳೆ. ಇಷ್ಟೊಂದು ಕಾನ್ಫಿಡೆಂಟ್ ಬೇಡ, ಅವನು ಅಜಿತ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವನು ಹೇಗಾದ್ರೂ ಮಾಡಿ ಸಾಕ್ಷಿನ ಕಲೆಕ್ಟ್ ಮಾಡ್ತಾನೆ. ಇವಾಗ ಅವನು ಎಲ್ಲೋಗಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅಂತ ಪ್ರತಿಯೊಂದು ಡೀಟೇಲ್ಸ್ ನನಗೆ ಗೊತ್ತಾಗಬೇಕು. ಅನಾಹುತ ಆಗೋಕ್ಕಿಂತ ಮುಂಚೆನೆ ನಾವು ತಡಿಬೇಕು. ಇಷ್ಟೊಂದೆಲ್ಲ ಪ್ಲಾನ್ ಮಾಡಿ ಮತ್ತೆ ನಾವು ಹಿಂದಕ್ಕೆ ಹೋಗೋ ತರ ಆಗ್ಬಾರ್ದು ಅಂತ ದೇವಯ್ಯನ ಹೇಳಿದಾಗ, ಸರಿ ಆಯ್ತು, ಆ ಅಜಿತ್ ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಾಗಬೇಕು ಅಷ್ಟೇ ತಾನೇ ಅಂತ ಹೇಳಿ ಅಶ್ವಿನಿ ಯಾರಿಗೋ ಫೋನ್ ಮಾಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.